ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಸುಗಂಧವನ್ನು ಕೊಡುವ ಆಕರ್ಷಕವಾದ ಮತ್ತು ಅಲಂಕಾರಿಕ ಗಿಡದ ಬಗ್ಗೆ ಮಾಹಿತಿ ಶೇರ್ ಮಾಡ್ತಾ ಇದ್ದೀನಿ. ಪ್ಯಾಂಡನಸ್ ಅಮರಳಿಫಾಲಿಯಸ್ ಗಿಡ ಇದು. ಇದನ್ನು ಬಾಸುಮತಿ ಎಲೆ ಅಂತಲೂ ಕರೀತಾರೆ. ನಮ್ಮ ದೇಶದಲ್ಲಿ ಇದನ್ನು ಅನ್ನಪೂರ್ಣ ಲೀವ್ಸ್, ಸುಗಂಧ ಕೇತಕಿ ಅಂತ ಕರೀತಾರೆ. ಈ ಗಿಡದ ಎಲೆಗಳನ್ನು ಅಡುಗೆಗಳಲ್ಲಿ ಸುಗಂಧಕ್ಕಾಗಿ ಬಳಸ್ತಾರೆ. ಈ ಎಲೆಗಳು ವಿಶೇಷವಾದಂಥ ಸುವಾಸನೆಯನ್ನು ಕೊಡುತ್ತೆ ಅಡುಗೆಗಳಿಗೆ. ಎಸ್ಪೆಷಲಿ ಬಿರಿಯಾನಿ, ಪಾಯಸ, ಚಹಾಗಳಿಗೆ ಹೆಚ್ಚು ಬಳಸ್ತಾರೆ ಈ ಗಿಡದ ಎಲೆಗಳನ್ನು. ಈ ಎಲೆಗಳನ್ನು ನೋಡಿ ಕಟ್ ಮಾಡಿದಾಗ ಅಥವಾ ಕ್ರಷ್ ಮಾಡಿದಾಗ ಒಳ್ಳೆ ಸುವಾಸನೆ ಬರುತ್ತೆ. ಹಾಗಾಗಿ ಅನ್ನ ಬೇಯಿಸುವಾಗಲೂ ಕೂಡ ಈ ಎಲೆಯನ್ನು ಹಾಕ್ತಾರೆ. ಈ ಗಿಡವನ್ನು ನಾವು ಎಲ್ಲಿ ಬೇಕಾದರೂ ಕೂಡ ಬೆಳಿಬಹುದು. ಬಾಲ್ಕನಿ, ಟೆರೆಸ್ ಅಥವಾ ನೆಲದಲ್ಲೂ ಕೂಡ ಬೆಳಿಬಹುದು. ಹೆಚ್ಚು ಶ್ರಮ ವಹಿಸಬೇಕಾಗಿಲ್ಲ. ಲೋ ಮೇಂಟೆನೆನ್ಸ್ ಗಿಡ ಇದು. ಇದು ಸುಲಭ ಮತ್ತು ಸರಳವಾಗಿ ಈ ಗಿಡವನ್ನು ಎಲ್ಲರೂ ಬೆಳೆಸಬಹುದು. ಹೊಸದಾಗಿ ಗಾರ್ಡನಿಂಗ್ ಪ್ರಾರಂಭ ಮಾಡಿದವರು ಕೂಡ ಈ ಗಿಡವನ್ನು ಈಸಿಯಾಗಿ ಬೆಳೆಸಬಹುದು. ಇದು ಒಂದು ಟ್ರಾಪಿಕಲ್ ಗಿಡ. ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಹೆಚ್ಚು ಅಡುಗೆಗಳಲ್ಲಿ ಬಳಸ್ತಾರೆ. ನಮ್ಮ ದೇಶದಲ್ಲೂ ಕೂಡ ಇದು ಬಹಳ ಜನಪ್ರಿಯ ಆಗಿದೆ. ಎಲ್ಲರೂ ತಮ್ಮ ತೋಟಗಳಲ್ಲಿ, ಮನೆಗಳಲ್ಲಿ ಇದನ್ನು ಒಂದು ಅಲಂಕಾರಿಕ ಗಿಡವನ್ನಾಗಿ ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಇದರ ಎಲೆಗಳೇ ಅಷ್ಟು ಆಕರ್ಷಕವಾಗಿದೆ ನೋಡಿ. ಜೊತೆಗೆ ಇದರ ಪ್ಲೆಸೆಂಟ್ ಸೆಂಟ್ನಿಂದನೂ ಕೂಡ ಜನರು ಇದನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಇದರ ಎಲೆಗಳನ್ನು ನೋಡಿ ತುಂಬ ಗ್ರೀನಿಶ್ ಆಗಿದೆ ಮತ್ತು ತುಂಬ ಉದ್ದವಾಗಿಯೂ ಕೂಡ ಇದೆ. ಇದರ ತುದಿ ನೋಡಿ ತುಂಬ ಚೂಪಾಗಿದೆ. ಜಸ್ಟ್ ಲೈಕ್ ಬಾಣದ ತರಹ ಇದರ ಒಂದು ತುದಿ ಚೂಪಾಗಿದೆ. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇದರ ಗ್ರೀನಿಶ್ ಎಲೆಗಳು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಬೆಳೆಸಬಹುದು, ಇದರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಗಾರ್ಡನ್. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಗಿಡದ ಎಲೆಗಳಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರ ಎಲೆಯ ಚಹಾನ ಕುಡಿದ್ರೆ ಸಕ್ಕರೆ ಮಟ್ಟ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಉತ್ತಮ ನಿದ್ರೆ ಬರಲು ಕೂಡ ಸಹಾಯಕ ಮತ್ತು ಜೀರ್ಣಕ್ರಿಯೆ ತುಂಬ ಉತ್ತಮ ಆಗುತ್ತೆ. ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ದೇಹದ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಹೃದಯದ ಆರೋಗ್ಯಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಹೀಗೆ ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಇರೋದ್ರಿಂದ ಪ್ರತಿ ಜನರು ಕೂಡ ಈ ಗಿಡವನ್ನು ಬೆಳೆಸೋದಕ್ಕೆ ಬಯಸ್ತಾರೆ. ಈ ಗಿಡದ ಕೇರ್ ಮಾಡೋದು ಹೇಗೆ ಅಂತ ಅಂದರೆ, ಈ ಗಿಡ ಸುಮಾರು 5ರಿಂದ 6 ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಇದು ಉಷ್ಣವಲಯದ ಸಸ್ಯವಾಗಿರೋದ್ರಿಂದ ಬಿಸಿಲು ಮತ್ತು ನೆರಳು ಎರಡನ್ನೂ ಕೂಡ ಇಷ್ಟಪಡುವಂತಹ ಒಂದು ಗಿಡ. ಆದರೆ ಈ ಗಿಡವನ್ನು ನೇರ ಬಿಸಿಲಿನಲ್ಲಿ ಇಡಬೇಡಿ. ಯಾಕೆ ಅಂದರೆ ಬಿಸಿಲಿನಲ್ಲಿ ಈ ಗಿಡವನ್ನು ಇಟ್ಬಿಟ್ರೆ ಎಲೆಗಳು ಬೇಗ ಸುಟ್ಟು ಹೋಗುತ್ತೆ. ಆದ್ದರಿಂದ ಇಂಡೈರೆಕ್ಟ್ ಸನ್ಲೈಟ್ನಲ್ಲಿ ಗಿಡ ಇಟ್ಟರೆ ತುಂಬ ಒಳ್ಳೆಯದು. ಇದಕ್ಕೆ ಬೆಳಗಿನ 3ರಿಂದ 5 ಗಂಟೆಗಳ ಕಾಲ ಸೂರ್ಯನ ಬೆಳಕು ಸಿಕ್ಕರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸಂಪೂರ್ಣ ಗಾಢ ನೆರಳಿನಲ್ಲಿ ಈ ಗಿಡ ಬೆಳೆಯೋದಿಲ್ಲ. ಆದ್ದರಿಂದ ಈ ಗಿಡವನ್ನು ಇಂಡೋರ್ನಲ್ಲಿ ಬೆಳೆಸೋದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಅಕಸ್ಮಾತ್ ಇಂಡೋರ್ನಲ್ಲಿ ಇಟ್ಟರೂ ಕೂಡ 1 ಅಥವಾ 2 ದಿನಕ್ಕೊಮ್ಮೆ ಗಿಡವನ್ನು ಬೆಳಗಿನ ಬಿಸಿಲಿನಲ್ಲಿ ಇಡಬೇಕು. ಪಾಟ್ ಬಗ್ಗೆ ಹೇಳೋದಾದರೆ ಈ ಗಿಡಕ್ಕೆ 8ರಿಂದ 12 ಇಂಚು ಗಾತ್ರದ ಪಾಟು ಉತ್ತಮ. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಡ್ರೈನೇಜ್ ಹೋಲ್ಸ್ ಪಾಟ್ನಲ್ಲಿ ಇರಬೇಕು. ಪಾಟಿಂಗ್ ಮಿಕ್ಸ್ಗೆ 40% ಗಾರ್ಡನ್ ಸಾಯಿಲನ್ನು, 30% ಮರಳು ಅಥವಾ ಕೋಕೋಪೀಟ್ ಮತ್ತು 30% ವರ್ಮಿ ಕಾಂಪೋಸ್ಟನ್ನು ಗಿಡವನ್ನು ನೆಡಬೇಕಾದ್ರೆ ಈ ಮಿಶ್ರಣವನ್ನು ಹಾಕಬೇಕು. ಮಣ್ಣು ಸಡಿಲವಾಗಿದ್ದರೆ ಒಳ್ಳೆಯದು. ಗಿಡದ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಿ. ಸಾಮಾನ್ಯವಾಗಿ 2ರಿಂದ 3 ದಿನಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕು. ಆದರೆ ನೀರು ಮಾತ್ರ ಮಣ್ಣಿನಲ್ಲಿ ನಿಲ್ಲಬಾರ್ದು. ಅಂದರೆ ನೀರು ಮಣ್ಣಿನಲ್ಲಿ ನಿಂತರೆ ರೂಟ್ ರಾಟ್ ಪ್ರಾಬ್ಲಮ್ ಆಗಿ ಗಿಡ ಬೇಗ ಹಾಳಾಗುತ್ತೆ. ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ ತಿಂಗಳಿಗೆ 1 ಸಲ ಯಾವುದಾದ್ರೂ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಹಾಕಬೇಕು. ಬೇಸಿಗೆನಲ್ಲಿ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದ್ರೆ ಒಳ್ಳೆಯದು. ಇದರಿಂದ ಎಲೆಗಳು ದೊಡ್ಡದಾಗುತ್ತೆ. ಅಲ್ಲದೆ
ಅದರಿಂದ ಸಿಗುವಂತಹ ಸುಗಂಧವೂ ಕೂಡ ತುಂಬ ಹೆಚ್ಚಾಗುತ್ತೆ. ಗಿಡ ಮಣ್ಣಿಗೆ ಹಾಕಿದಂತಹ ಸುಮಾರು 4-5 ತಿಂಗಳಲ್ಲಿ ಗಿಡ ದೊಡ್ಡದಾಗುತ್ತೆ. ಆಗ ಪ್ರೌನಿಂಗನ್ನು ಮಾಡಬಹುದು. ಆದರೆ ಹೊರಗಿನ ದೊಡ್ಡ ಎಲೆಗಳನ್ನು ಮಾತ್ರ ಕತ್ತರಿಸಬೇಕು. ಮಧ್ಯದ ಚಿಕ್ಕ ಎಲೆಗಳನ್ನು ಕತ್ತರಿಸಬೇಡಿ. ಆದರೆ ಮಧ್ಯದ ಎಲೆಗಳನ್ನು ಕತ್ತರಿಸಿದ್ರೆ ಗಿಡ ಹೆಚ್ಚು ಬೆಳೆಯೋಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಹೊರಗಿನ ದೊಡ್ಡ ಎಲೆಗಳನ್ನು ಮಾತ್ರ ಕತ್ತರಿಸಿ. ಇದರ ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇದರ ಸ್ಟೆಮ್ ಕಟ್ಟಿಂಗ್ನಿಂದ ಇದರ ಪ್ರೊಪಗೇಷನ್ ಮಾಡ್ಕೊಳ್ಬಹುದು. ಅಥವಾ ಮೆಚೂರ್ಡ್ ಗಿಡದ ಸ್ಟೆಮ್ನಲ್ಲೇ ಏರಿಯಲ್ ರೂಟ್ಸ್ ಬಂದಿರುತ್ತೆ ಮತ್ತು ಅದರ ಪಕ್ಕದಲ್ಲೇ ಸಣ್ಣ ಸಣ್ಣ ಸಸಿಗಳು ಹುಟ್ಕೊಂಡಿರುತ್ತೆ. ಅದನ್ನು ಬೇರ್ಪಡಿಸ್ಬಿಟ್ಟು ಬೇರೆ ಪಾಟ್ಗೆ ಹಾಕಿ ಹೆಚ್ಚು ಗಿಡಗಳನ್ನು ಪಡ್ಕೊಳ್ಬಹುದು. ಈಗ ನೋಡಿ, ತುಂಬ ಬೇಸಿಗೆ ಇರೋದ್ರಿಂದ, ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇದರ ಬುಡವನ್ನು ಮಲ್ಚಿಂಗ್ ಮಾಡಿದ್ದೀನಿ. ಅಂದರೆ ಇದರದೇ ಆದಂತಹ ಒಣ ಎಲೆಗಳಿತ್ತು. ಹಾಗಾಗಿ ಆ ಒಣ ಎಲೆಗಳನ್ನು ಬಳಸ್ಕೊಂಡು ಈ ಗಿಡದ ಬುಡವನ್ನು ಮಲ್ಚಿಂಗನ್ನು ಮಾಡಿದ್ದೀನಿ. ಹೀಗೆ ಈ ಗಿಡವನ್ನು ನೀವು ಸುಲಭವಾಗಿ ಮತ್ತು ಸರಳವಾಗಿ ಬೆಳೆಸ್ಕೊಂಡು ನಿಮ್ಮ ತೋಟದ ಅಲಂಕಾರವನ್ನು ಕೂಡ ಹೆಚ್ಚಿಸ್ಕೊಳ್ಬೋದು. ಜೊತೆಗೆ ನೀವು ಹೆಲ್ತ್ ಬೆನಿಫಿಟ್ಸನ್ನು ಕೂಡ ಇದರಿಂದ ಪಡ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರಸ್ ಗಾರ್ಡನಿಂಗ್.